ಶಂಭೋ ಶಿವ ಶಂಭೋ ಶಂಭೋ ಶಿವ ಶಂಕರ ಗಂಗಾಧರ ಶಂಭೋ ಶಿವ ಶಂಕರ ಸುತವರ ಸುರವರ ಗಿರಿಜ ಮನೋಹರ ಸುರವರ ಸುತವರ ಗಿರಿಜ ಮನೋಹರ ಪುರಪಂ ದಾನ ವಿಲಾರ ವನರಲಿಂಗೇಶ ದಾನ ವಿಲಾರ ಆಹಾ, ಇದೇನು ಆಶ್ಚರ್ಯ! ಈ ಕೈಲಾಸಗಿರಿಯಲ್ಲಿ ಓಂ ನಮ ಶಿವಾಯ ಎಂಬ ಶಬ್ದವು ಕೇಳಿ ಬರುತ್ತಿರುವುದಲ್ಲ. ಇಲ್ಲಿ ಕುಳಿತು ತಪಸ್ಸು ಮಾಡುವ ಪುರುಷನು ಧಾರಾಗಿರಬಹುದು. ಪುರುಷನು ಧಾರಾಗಿದ್ದರೇನಂತೆ. ಅಂತ ವಿಶ್ವಾಮಿತ್ರನ ತಪಸ್ಸನ್ನು ಕೆಡಿಸಿದಂತ ಮಹಾಮಹಿಮವಂತಳು ನಾನಲ್ಲವೇ? ಹತ್ತಿರಕ್ಕೆ ಹೋಗಿ ಮಾತನಾಡಿಸುವೆ, ನಾನು ಬಂದ ಸಂಗತಿಯನ್ನು ತಿಳಿಸುವೆ. ಆಹೋ ಸುಂದರ, ಹೇಳೇಳು, ಮೆಲ್ಲನೆ ಕೇಳೇಳು. ಈ ಕೈಲಾಸ ಪರ್ವತ ಸಾನ್ನಿಧ್ಯದಲ್ಲಿ ಓರ್ವ ನಾರಿಯಳ ಧ್ವನಿಯಾಗುವುದು. ಈ ಸ್ತ್ರೀಯರ ಧಾರಾಗಿರಬಹುದು. ಅಜನನ ಪತ್ನಿಯೋ ಇಲ್ಲವೇ ಜನರ ಪರೀವ ಸಾಕ್ಷಾತ್ ಪಾಲಾಕ್ಷಣ ಸತಿಯೋ. ನನಗೋಸ್ಕರ ಇನಪಾಕ್ಷನ ಸತಿಯಾದ ಪಾರ್ವತಿ ದೇವಿಯು ಎನ್ನ ಮೇಲೆ ಕರ್ಣ ತೋರಿ ಬಂದಿರಬಹುದು. ಆದ ಪ್ರಯತ್ನ ಈ ಸ್ತ್ರೀಯಳನ್ನು ಮಾತನಾಡಿಸಿ ನೋಡಿ. ಅಹೇ ಮಾತ್ರ ಸಮಾನನಾದ ಸ್ತ್ರೀಯರೇ ಸುಂದರ, ನೀನು ದಾರು ಇಲ್ಲಿ ಸಂಚರಿಸುವ ಕಾರಣವೇನು? ನಿನ್ನ ಮನದೋಳು ಧೃತಿಗಡದಂತೆ ಬೇಲಮ್ಮ ಶ್ರೀಪುಣತೆ ಪರಮ ಪ್ರಖ್ಯಾತೆ. ಅಹೋ ಸುಂದರ, ಅಮ್ಮಯ್ಯ, ನನ್ನನ್ನೇ ದಾರು ಎಂದು ಕೇಳುತ್ತಿರುವೆಯಾ? ಹೌದು ಜನನೇ. ಸುರಲೋಕಕ್ಕೆ ಅಧಿಪತಿಯಾಗಿರುವ ದೇವೇಂದ್ರನ ಪ್ರೇಯಸಿ ಎನ್ನ ಹೆಸರು ಮೇನಕ ಎಂದು ಕರೆಯುವರು. ಓಹೋ, ಮೇನಕ ಇರಬಹುದು. ಇಲ್ಲಿಗೆ ಬಂದ ಕಾರಣವೇನೆಂದು ಕೇಳುತ್ತಿರುವೆಯಾ? ಹೌದು ಮಾತೆ. ಅಹೋ ಪ್ರಿಯ ಜನನೇ, ಈ ಕೈಲಾಸಗಿರಿಯಲ್ಲಿ ಸಂಚರಿಸುವಾಗ ನಿನ್ನನ್ನು ಕಂಡೆನು. ನಿನ್ನ ಬಳಿಗೆ ನಾನು ಮನಸ್ಸೋತು ಓಡೋಡಿ ಬಂದಿರುವೆನು. ನೀನು ದಾರು, ನಿನ್ನ ಹೆಸರೇನು? ಇಲ್ಲಿ ಕುಳಿತು ತಪಸ್ಸು ಮಾಡಲು ಕಾರಣವೇನು ಸುಂದರ? ತಿಳಿಸು ನಿನ್ನ ವಿಚಾರ. ಹಾಗೆ ಜನದ